ಕಳೆದ ತಿಂಗಳು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿರುವಂತಹ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಲಿಂಗಾಯತ ಪಂಚಮಸಾಲಿ ಮಹಾಸಭಾದ ಎಲ್ಲ ಪ್ರಮುಖ ಪದಾಧಿಕಾರಿಗಳು ಬಂದು ಇವತ್ತು ಅವರಿಗೆ ನಮ್ಮ ಹಕ್ಕೊತ್ತಾಯ ಮಾಡಿ ಶ್ರೀಪೀಠದಿಂದ ಅವರಿಗೆ ಗೌರವ ಸನ್ಮಾನ ಮಾಡಿದ್ದೀವಿ. ಕಾರಣ ಅಂತಂದರೆ ಕಳೆದ 6 ವರ್ಷಗಳಿಂದ ನಿರಂತರವಾಗಿ ಆರಂಭವಾಗಿರತಕ್ಕಂಥ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಯಾವುದೇ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ನಾವು ಸಹಜವಾಗಿಯೇ ಸಂಪ್ರದಾಯ ಅನುಗುಣವಾಗಿ ಅವ್ರಿಗೆ ಹೋಗಿ ನಮ್ಮ ಹಕ್ಕನ್ನು ಒತ್ತಾಯ ಮಾಡುವಂಥ ಕಾರ್ಯವನ್ನು ಮೊದಲಿಂದ ಮಾಡ್ತಾ ಬಂದಿದ್ದೀವಿ. ಆ ಪ್ರಕಾರವಾಗಿ ಈ ಮುಖ್ಯಮಂತ್ರಿಗಳಿಗೂ ನಮ್ಮ ಮೀಸಲಾತಿ ಹಕ್ಕೊತ್ತಾಯ ಮೂಲಕವಾಗಿ ನಿಮ್ಮ ಅವಧಿಯಲ್ಲಿ ಈ ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ 2A ಮೀಸಲಾತಿಯನ್ನು ಎಲ್ಲ ಲಿಂಗಾಯತ ಒಳಪಂಗಡಿಗಳಿಗೂ OBC ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಪೂರಕವಾಗಿ ಈ ಸಚಿವ ಸಂಪುಟ ವಿಸ್ತರಣೆ ಆದ ನಂತರ ಮತ್ತೊಂದು ಸಾರಿ ಇದ್ರ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡಿಕೊಂಡು ಒಂದು ಸಭೆ ಕರಿತೀವಿ ಅನ್ನುವಂಥ ಒಂದು ಆಶಾದಾಯಕವಾಗಿರ್ತಕ್ಕಂಥ ಮಾತನಾಡಿದ್ದಾರೆ. ಒಟ್ಟಾರೆ ಇಂದಿನ BJP ಸರ್ಕಾರ ನಮ್ಮ ಸಮಾಜಕ್ಕೆ ಕೊನೆಯ ಗಳಿಗೆಯಲ್ಲಿ 2D ಎನ್ನುವಂಥ ಒಂದು ಹೊಸ ಪ್ರವರ್ಗವನ್ನು ಸೃಷ್ಟಿ ಮಾಡಿ 2A ಇರ್ತಕ್ಕಂಥ ಸಮುದಾಯಗಳಿಗೆ ಅನ್ಯಾಯ ಆಗಬಾರ್ದು ಅಂತ ತಿಳ್ಕೊಂಡು 2D ಎನ್ನುವಂಥ ಹೊಸ ಮೀಸಲಾತಿಯನ್ನು ಕೊಟ್ಟಿತ್ತು. ಎಲ್ಲೇ ಒಂದು ಕಡೆ ಹೊಸ ಸರ್ಕಾರ ಬಂದ ಮೇಲೆ ಆ ಮೀಸಲಾತಿ ಹಕ್ಕನ್ನು ಕೇಳುವಂಥ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದಲ್ಲಿ 2 ಬಾರಿ ಅವರಿಗೆ ನಮ್ಮ ಆಗ್ರಹ ಮಾಡಿದಾಗ ಬೆಳಗಾವಿ ಸುವರ್ಣ ವಿಧಾನಸೌಧದ ಮೇಲೆ ಭಾಳ ದೊಡ್ಡ ರೀತಿಯಾಗಿರ್ತಕ್ಕಂಥ ಲಾಠಿ ಚಾರ್ಜ್ ಆಯಿತು. ಅವತ್ತು ನಾವು ಆಲೋಚನೆ ಮಾಡಿದ್ವಿ, ಈ ರೀತಿಯಾಗಿ ಲಾಠಿ ಚಾರ್ಜ್ ಆದಮೇಲೆ ಮತ್ತೊಂದು ಸಾರಿ ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡೋಕ್ಕಿಂತ ಮುಂದೆ ಯಾರು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗ್ತಾರೋ ಮತ್ತೆ ಅವ್ರಿಗೆ ಆಗ್ರಹ ಮಾಡೋಣ, ಅವ್ರಿಗೆ ಒತ್ತಾಯ ಮಾಡೋಣ ಅಂತೇಳಿ ನಮ್ಮ ಸಮಾಜ ಬಂದು ಎಲ್ಲರೂ ತೀರ್ಮಾನ ಮಾಡಿದ ಪ್ರಯುಕ್ತ ಮೊನ್ನೆ ಉಳಿವೆಯಲ್ಲಿ ಸಂಕಲ್ಪ ಸಭೆ ಆದಾಗ ನೀವು ಮತ್ತು ಪದಾಧಿಕಾರಿಗಳಷ್ಟೇ ಹೋಗಿ ನಿಮ್ಮ ಹಕ್ಕನ್ನು ಒತ್ತಾಯ ಮಾಡಿರಿ ಸ್ವಾಮೀಜಿ ಅಂತ ಮನವಿ ಮಾಡಿಕೊಂಡ್ರು. ಆ ಪ್ರಕಾರವಾಗಿ ಮುಖ್ಯಮಂತ್ರಿಗಳಿಗೆ ಇವತ್ತು ಬಂದು ನಾಡಿನ ಸಮಸ್ತ ಪಂಚಮಸಾಲಿ ಸಮಾಜ ಪರವಾಗಿ ನಮ್ಮ ಸಮುದಾಯಕ್ಕೆ 2A ಮೀಸಲಾತಿಯನ್ನು ಮತ್ತು ಎಲ್ಲ ಲಿಂಗಾಯತ ಒಳಪಂಗಡಿಗಳಿಗೂ OBC ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಇವತ್ತು ನಾವು ಆಗ್ರಹ ಮಾಡಿ ನಮ್ಮ ಹಕ್ಕನ್ನು ಒತ್ತಾಯಿಸಿ ನಮ್ಮ ಜೊತೆಗೆ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲಾ ಅಧ್ಯಕ್ಷಗಳು ಕೇವಲ ಪದಾಧಿಕಾರಿಗಳನ್ನು ಕರ್ಕೊಂಡು ಮಾತ್ರ ನಾವು ಬಂದು ನಮ್ಮ ಆಗ್ರಹವನ್ನು ಮಾಡಿದ್ದೀವಿ ಅನ್ನೋಂಥ ಮಾತನ್ನು ನಾಡಿನ ಸಮಾಜ ಬಾಂಧವರಿಗೆ ಈ ಮೂಲಕ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಇಲ್ಲ, ನಾನು ಈಗ ಮೊದಲನೇ ಬಾರಿಗೆ ಅವ್ರು ಮುಖ್ಯಮಂತ್ರಿ ಆದ ಮೊದಲ ಬಾರಿಗೆ ನಾವು ಆಗ್ರಹ ಮಾಡೀವಿ. ಕಾರಣ ನಾನು ಪಾದಯಾತ್ರೆ ಕೈಗೊಂಡಾಗ ಚಿತ್ರದುರ್ಗಕ್ಕೆ ಬಂದು ಬೆಂಬಲ ಕೊಟ್ಟಿದ್ದರು ಮುಖ್ಯಮಂತ್ರಿಗಳು. ಆಮೇಲೆ ಉಪಮುಖ್ಯಮಂತ್ರಿಗಳಾದಾಗ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿ ಅವ್ರನ್ನೂ ನಾವು ಭೇಟಿ ಮಾಡಿದಾಗ ಇಲ್ಲ ಒಟ್ಟಾರೆ ನಮ್ಮ ಅವಧಿಯೊಳಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ರು. ಈಗ ಅವರೇ ಆ ಸ್ಥಾನಕ್ಕೆ ಬಂದ್ರಿಂದ ಅವ್ರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಹಾಗಾಗಿ ನಮ್ಮ ಸಮಾಜ ಯಾವಾಗಲೂ ನಾವು ಮುಂಚಿಂದನೂ BJP ಪಕ್ಷವನ್ನು ನಮ್ಮ ಸಮಾಜ 80% ನಮ್ಮ ಜನ BJP ಬೆಂಬಲಿಸ್ತಾ ಇತ್ತು. ಎಲ್ಲೇ ಒಂದು ಕಡೆ ಮೀಸಲಾತಿ ವಿಚಾರದಲ್ಲಿ ಗೊಂದಲ ಆತಂತೇಳಿ ಇವ್ರ ಮೇಲೆ ನಮ್ಗೆ ಹಿಡ್ಕೊಂಡು ಈ ಸಂದರ್ಭದಲ್ಲಿ ಈ ಪಕ್ಷಕ್ಕೆ ನಮ್ಮ ಜನ ಬೆಂಬಲ ಕೊಟ್ಟಿದ್ದು. ಆ ಒಂದು ಋಣ ಹಿಡ್ಕೊಂಡು ನಿಮ್ಮ ಅವಧಿ ಒಳಗಡೆ ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಮೀಸಲಾತಿಯನ್ನು ಕೊಡೋ ಪ್ರಯತ್ನ ಮಾಡಬೇಕು. ಇಂದಿನ BJP ಸರ್ಕಾರ ಏನು ಹೊಸದಾಗಿ 2D ಅಂತ ಕೊಟ್ಟಿದ್ದು, ಮೊದಲ ಗುರಿ ನಮ್ಮದು 2A ಬೇಕಾಗಿರ್ತಕ್ಕಂಥದ್ದು. ನಿಮಗೆ 2A ಕೊಡಲಿಕ್ಕೆ ಏನಾದರೂ ನಿಮಗೆ ಅಡೆತಡೆಗಳಿದ್ದರೆ ಇಂದಿನ ಸರ್ಕಾರ ಏನು 2D ಘೋಷಣೆ ಮಾಡಿತ್ತು ಅದನ್ನಾದರೂ ಕಾನೂನು ತೊಡಕ ನಿವಾರಿಸಿ ಅದನ್ನು ಇಂಪ್ಲಿಮೆಂಟ್ ಮಾಡಿರಿ. ಮತ್ತು ಎಲ್ಲ ಲಿಂಗಾಯತ ಒಳಪಂಗಡಿಗಳಿಗೆ OBCಗೆ ಕೇಂದ್ರ ಸರ್ಕಾರ ಶಿಫಾರಸು ಮಾಡಬೇಕಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಆಗ್ರಹ ಮಾಡಿವಿ. ಇಲ್ಲ, ನಾನು ಈಗ ಮೊದಲ ಬಾರಿಗೆ ಅವರಿಗೆ ಹಕ್ಕೊತ್ತಾಯ ಪತ್ರ ಕೊಟ್ಟಿದ್ದೀವಿ. ಸ್ವಲ್ಪ ದಿನ ಆದಮೇಲೆ ಮುಖ್ಯಮಂತ್ರಿಗಳು ಮತ್ತೊಂದು ಸರಿ ನಿಮ್ಗೆ ಕರಿತೀವಿ ಅಂತ ಹೇಳಿದ್ದಾರೆ. ಅವತ್ತು ಕರೆದಾಗ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ಮಾಡಿಕೊಂಡು ನಮ್ಮ ಹಕ್ಕೊತ್ತಾಯ ಮಾಡುವ ಪ್ರಯತ್ನ ಮಾಡ್ತೀವಿ. ಈಗ ಲಿಂಗಾಯತ ಶಾಸಕರು ಭಾಳಷ್ಟು ಜನ 30ಕ್ಕೂ ಹೆಚ್ಚು ಜನ ಶಾಸಕರು ಆಯ್ಕೆಯಾಗಿರುವಂಥ ಸಂಪುಟದಲ್ಲಿ ಕೇವಲ ಇಬ್ಬರಿಗೆ ಮಾತ್ರ ಅವಕಾಶ ಅವಕಾಶ ಕೊಡಬೇಕಂತೀರಾ? DCM ವಿಚಾರದಲ್ಲೂ ಸಹ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನಮಗೆ ಮಾಧ್ಯಮದವ್ರಿಗೆ ಗೊತ್ತಿರೋ ಹಾಗೆ ಮೊದಲು ನಮ್ಮ ಪಂಚಮಸಾಲಿ ಸಮಾಜದವರು ಒಟ್ಟನಾವಳಿ ಲಿಂಗಾಯತರು ನಮ್ಮ ಮೀಸಲಾತಿ ಹೋರಾಟ ಶುರು ಆಗೋದಕ್ಕೆ ಮುಂಚಿತವಾಗಿ ನಮ್ಮರಿಗೆ ಮಂತ್ರಿ ಸ್ಥಾನ ಕೊಡ್ರಿ ಅಂತೇಳಿ ನಾವು ಒತ್ತಾಯ ಮಾಡ್ತಿದ್ವಿ, ಹೋರಾಟ ಮಾಡ್ತಿದ್ವಿ. ಯಾವಾಗ ನಮ್ಮ ಪಾದಯಾತ್ರೆ ಶುರು ಮಾಡಿದ ಮೇಲೆ ನಾನು ಒಂದು ಸಂಕಲ್ಪ ಮಾಡಿದೆ, ಪ್ರತಿಜ್ಞೆ ಮಾಡಿದೆ, ಮಂತ್ರಿ ಸ್ಥಾನಕ್ಕಿಂತ ಮೀಸಲಾತಿ ಮುಖ್ಯ ಅಂತ. ಆಗ ಅವತ್ತಿಂದ ಇವತ್ತಿನವರೆಗೂ ಎಲ್ಲಿ ಸಹ ಮಂತ್ರಿ ಸ್ಥಾನ ಬೇಕು ಅಂತೇಳಿ ಯಾವ ಸರ್ಕಾರಕ್ಕೆ ಆಗ್ರಹ ಮಾಡಿಲ್ಲ. ಒಂದು ವೇಳೆ ಆ ಪಕ್ಷದವರು ನಮ್ಮ ಸಮುದಾಯದ ಬಗ್ಗೆ ಕಾಳಜಿ ವಹಿಸಿ ನಮ್ಮ ಸಮುದಾಯಕ್ಕೆ ಏನಾದರೂ ಯಾರಿಗೂ ಅವಕಾಶ ಕೊಡೋದು ಅದು ಅವರು ಬಿಟ್ಟಿದ್ದು. ಯಾರು ಸಮಾಜದ ಪರವಾಗಿ ಅದಾರೋ, ಯಾರು ಧರ್ಮದ ಪರವಾಗಿ ಅದಾರೋ, ಯಾರು ಪ್ರಾಮಾಣಿಕರಾದರು, ಯಾರು ಶಾಂತಿ ಪ್ರಿಯರಾದರು, ಯಾರು ಜನರ ಜೊತೆ ಪ್ರೀತಿ ವಿಶ್ವಾಸ ಅದಾರೋ, ಯಾರು ತಮ್ಮ ಮತಕ್ಷೇತ್ರದ ಬಗ್ಗೆ ಕಾಳಜಿ ವಹಿಸಿರ್ತಾರೋ ಅಂಥವ್ರಿಗೆ ಯಾರಿಗೆ ಕೊಡಬೇಕನ್ನೋದನ್ನು ಮುಖ್ಯಮಂತ್ರಿ ಬಿಟ್ಟಿರ್ತಕ್ಕಂಥದ್ದು.
ನಮ್ಮ ಇಡೀ ಕರ್ನಾಟಕದ ಎಲ್ಲ ಪಂಚಮ ಶಾಲೆಗಳ ಆಗ್ರಹ ಏನಪ್ಪ ಅಂದರೆ ಮಂತ್ರಿ ಸ್ಥಾನಕ್ಕಿಂತ ಮೀಸಲಾತಿ ಮುಖ್ಯ ಅನ್ನುವಂಥ ಘೋಷವಾಕ್ಯ ಐತಿ. ಅದನ್ನು ನಾವು ಆಗ್ರಹ ಮಾಡೀವಿ. ಇನ್ನು ಅವ್ರಿಗೆ ಕೊಡೋದು ಮಂತ್ರಿ ಯಾರಿಗೆ ಕೊಡ್ಬೇಕು ಬಿಡ್ಕೊಂಡು ಅದು ಮಾನ್ಯ ಮುಖ್ಯಮಂತ್ರಿ ಬಿಟ್ಟಿರ್ತೀವಿ ವಿಚಾರ ಅದ್ರ ಬಗ್ಗೆ. ಯಾಕೆ ನಮ್ಮಲ್ಲಿ ನಮ್ಮ ಪಂಚಮ ಶಾಲೆಗಳು ಸುಮಾರು 11 ಜನ ಶಾಸಕರಿದ್ದಾರೆ. ಹಾಗಾಗಿ ನಾನು ನನ್ನ ಮೀಸಲಾತಿನ ಭಾಳ ಮುಖ್ಯನ ಕಾರಣಕ್ಕೋಸ್ಕರವಾಗಿಯೇ ಅವರು ವಿವೇಚನೆಗೆ ಬಿಟ್ಟಿದ್ದು, ಅವ್ರ ಪಕ್ಷ ವಿಚಾರ ಬಿಟ್ಟಿದ್ದು, ಅವ್ರು ಯಾರಿಗೆ ಕೊಡ್ತಾರೆ ಕೊಡಲಿ ಅಂತೇಳಿ ನಾನು ಅದನ್ನು ಹೇಳ್ಬಿಟ್ಟೆ. ಧನ್ಯವಾದ.